ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ PCOD ಇತ್ತು ಅಂತಂತಂದರೆ IUI ಸಕ್ಸಸ್ ಆಗುತ್ತಾ ಅಥವಾ IVF ಸಕ್ಸಸ್ ಆಗುತ್ತಾ, ಯಾವುದು ಯಾರಿಗೆ ಬೆಟರ್ ಅಂತ. ಓಕೆ, IUI ಯಾರಿಗೆ ಬೆಟರ್, IVF ಯಾರಿಗೆ ಬೆಟರ್, ಆ್ಯಂಡ್ PCOD ಇತ್ತು ಅಂತಂತಂದರೆ IUI ಆ್ಯಂಡ್ IVF ಎರಡರಲ್ಲಿ ಯಾವ್ದು ಸಕ್ಸಸ್ ಆಗುತ್ತೆ, ಯಾವುದು ಬೆಟರ್ ಅಂತ. ಓಕೆ, ಮತ್ತೆ ಥರ ನೋಡೋಣ ಬನ್ನಿ. ವೆರಿ ಬೇಸಿಕ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತಂತಂದರೆ ವೆರಿ ಫಸ್ಟ್ ಅಪ್ರೋಚ್ ಅಂತಂದರೆ ಫಾಲಿಕ್ಯುಲರ್ ಸ್ಟಡಿ. ಯಾಕೆ ಅಂತಂದರೆ ಸುಮಾರಷ್ಟು ಜನಕ್ಕೆ ತಮ್ಮ ಫರ್ಟೈಲ್ ವಿಂಡೋ ಗೊತ್ತಿರೋದಿಲ್ಲ, ಅದರಿಂದನೇ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಯಾಕಂತಂದರೆ ವೆನ್ ಟು ಟ್ರೈ ಅನ್ನೋದು ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ. ಓಕೆ, ಸೊ ಫಾಲಿಕ್ಯುಲರ್ ಸ್ಟಡಿ ಆದಮೇಲೆ ಅದು ಫಾಲಿಕ್ಯುಲರ್ ಸ್ಟಡಿಯಿಂದ ಕನ್ಸೀವ್ ಆಗಲೇ ಇಲ್ಲ ಅಂತಂತಂದರೆ ಏನು ಮಾಡ್ತಾರೆ, ಓವುಲೇಷನ್ ಇಂಡಕ್ಷನ್ ಮಾಡ್ತಾರೆ. ಓವುಲೇಷನ್ ಇಂಡಕ್ಷನಿಂದನೂ ಕನ್ಸೀವ್ ಆಗಿಲ್ಲ ಅಂತಂತಂದರೆ ನೆಕ್ಸ್ಟ್ ದೇ ಗೋ ಫಾರ್ IUI ಇಂದ ಆಗಿಲ್ಲ ಅಂತಂತಂದರೆ IVF ಅಲ್ಲೂ ಕೂಡ ನ್ಯಾಚುರಲ್ ನಾರ್ಮಲ್ ಸೈಕಲ್ IVF ಆಗಿಲ್ಲ ಅಂತಂತಂದರೆ ದೇ ವಿಲ್ ಗೋ ಫಾರ್ ICSI. ಓಕೆ, ಸೊ ಈ ಥರ ನೆಕ್ಸ್ಟ್ ಲೆವೆಲ್ ವೈಸ್ ಹೇಳಿದೆ. ಸೊ IVFಗಿನ ಮುಂಚೆ IUIನ ಟ್ರೈ ಮಾಡ್ತಾರೆ. ಯಾರಿಗೆಲ್ಲ IUI ಹೆಲ್ಪ್ ಆಗುತ್ತೆ ಅಂತಂತಂದರೆ ಯಾವೆಲ್ಲ ಹೆಣ್ಮಕ್ಳು ಯಂಗರ್ ಏಜ್, ಓಕೆ, ಯಂಗರ್ ಏಜ್ ವುಮನ್, ಯಾರಿಗೆ ಮೈಲ್ಡ್ PCOS ಇರುತ್ತೆ ಆ್ಯಂಡ್ ಮೈಲ್ಡ್ ಮೇಲ್ ಪಾರ್ಟ್ನರ್ ಇನ್ಫರ್ಟಿಲಿಟಿ ಇರುತ್ತೆ, ಅಂದರೆ ಸ್ಪರ್ಮ್ ರಿಲೇಟೆಡ್ ಮೈಲ್ಡ್ ಪ್ರಾಬ್ಲಮ್ ಇದ್ದು ಆ್ಯಂಡ್ ಹೆಣ್ಮಕ್ಳ ಕಡೆಯಿಂದ ಮೈಲ್ಡ್ PCOS ಇದ್ದು, ಯಾರೆಲ್ಲ ಅಟ್ಲೀಸ್ಟ್ ನ್ಯಾಚುರಲ್ ಆಗಿ ಓವ್ಯುಲೇಷನ್ ಆಗ್ತಾ ಇದೆ ಅಥವಾ ಮೆಡಿಸಿನ್ ಕೊಟ್ಟಾದಮೇಲೆ ಸ್ಟಿಮ್ಯುಲೇಷನ್ ಮಾಡಿ ಆದಮೇಲೆ ಮೈಲ್ಡ್ ಓವ್ಯುಲೇಷನ್ ಆಗ್ತಾ ಇತ್ತು ಅಂತಂತಂದರೆ ಅಂಥವ್ರಿಗೆಲ್ಲ IUIನ ಯೂಸ್ ಮಾಡ್ತಾರೆ. ಓಕೆ, ಯಾರಿಗೆಲ್ಲ ಟ್ಯೂಬ್ಸ್ ಓಪನ್ ಇರುತ್ತೆ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿ ರೀಸನಬಲಿ ಚೆನ್ನಾಗಿರುತ್ತೆ ಅಂಥವ್ರಿಗೆ, ಆ್ಯಂಡ್ ಇನ್ಫರ್ಟಿಲಿಟಿ ಓನ್ಲಿ ಬಿಕಾಸ್ ಆಫ್ ಇರ್ರೆಗ್ಯುಲರ್ ಓವ್ಯುಲೇಷನ್ ಇರುತ್ತಲ್ಲ ಅಂಥವ್ರಿಗೆಲ್ಲರಿಗೂ IUIನ ಫಸ್ಟ್ ಯೂಸ್ ಮಾಡ್ತಾರೆ. ಸೊ IVF ಯಾರಿಗೆಲ್ಲ ಮಾಡ್ತಾರೆ, IUI ಟ್ರೈ ಮಾಡಿದ್ರು, 5-6 ಸೈಕಲ್ಸ್ IUI ಟ್ರೈ ಮಾಡಿದ್ದಾರೆ, ಆದರೆ ಅದು ಫೇಲ್ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದವಾಗ IVFನ ಪ್ರಿಫರ್ ಮಾಡ್ತಾರೆ. ಸೊ IVFನ ಯೂಶ್ವಲ್ ಆಗಿ 35+ ಇದ್ದಂಥವ್ರಿಗೆ IVFನ ಮಾಡ್ತಾರೆ. IUIನ ಯಂಗರ್ ವುಮನ್ ಅಂತಂತಂದರೆ 30 ಅರೌಂಡ್ ಒಳಗೆ, ಅರ್ಲಿ 30s ಅಥವಾ ಲೇಟ್ 20s IUIನ ಪ್ರಿಫರ್ ಮಾಡ್ತಾರೆ. ಯಾವಾಗ ಏಜ್ 35 ಆ್ಯಂಡ್ ಅಬೋವ್ ಆಗಿರುತ್ತೆ ಅಂಥವ್ರಿಗೆ ಏನು ಮಾಡ್ತಾರೆ, ಯೂಶ್ವಲ್ ಆಗಿ IVFನ ಪ್ರಿಫರ್ ಮಾಡ್ತಾರೆ. ಓಕೆ, ಆ್ಯಂಡ್ ಸ್ಪರ್ಮ್ ರಿಲೇಟೆಡ್ ಪ್ರಾಬ್ಲಮ್ ತುಂಬ ಸೀವಿಯರ್ ಇತ್ತು ಅಂತಂತಂದರೆ ಅಂಥವ್ರಿಗೆ IVF ಟ್ರೈ ಮಾಡ್ತಾರೆ. ಆ್ಯಂಡ್ PCOS ಪ್ರಾಬ್ಲಮ್ ತುಂಬ ಕಾಂಪ್ಲೆಕ್ಸ್ ಇತ್ತು, ನ್ಯಾಚುರಲ್ ಓವ್ಯುಲೇಷನ್ ಆಗ್ತಾನೇ ಇಲ್ಲ. ಈಗ IUI ಮಾಡಬೇಕಾದ್ರೆ ನ್ಯಾಚುರಲ್ ಓವ್ಯುಲೇಷನ್ ಅಟ್ಲೀಸ್ಟ್ ಆಗಬೇಕು, ಆಗ್ತಾ ಇಲ್ಲ ಅಂತಂತಂದರೆ ಅಟ್ಲೀಸ್ಟ್ ಮೆಡಿಸಿನ್ ಕೊಟ್ಟ ಮೇಲಾದ್ರೂ ಅಲ್ಲಿ ನ್ಯಾಚುರಲ್ ಓವ್ಯುಲೇಷನ್ ಆಗ್ತಾ ಇತ್ತು ಅಂತಂತಂದರೆ IUIಗೆ ಹೋಗ್ತಾರೆ. ಆದರೆ ಸಿವಿಯರ್ PCOS ಇದ್ದಂಥವ್ರಿಗೆ ನ್ಯಾಚುರಲ್ ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ ಆ್ಯಂಡ್ ಮೆಡಿಸಿನ್ ಕೊಟ್ಟರು ಕೂಡ ಸುಮಾರಷ್ಟು ಜನ ರೆಸ್ಪಾಂಡ್ ಮಾಡ್ತಾ ಇರಲ್ಲ. ಓಕೆ, ಸಿವಿಯರ್ PCOS ಇರುತ್ತೆ. ಸೊ ಅಂಥವ್ರಿಗೆಲ್ಲ IVFನೇ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಮೇಲ್ ಪಾರ್ಟ್ನರ್ ಇನ್ಫರ್ಟಿಲಿಟಿ, ಯಾವಾಗ ತುಂಬ ಸಿವಿಯರ್ ಸ್ಪರ್ಮ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೂ ಕೂಡ IVF ಪ್ರಿಫರ್ ಮಾಡ್ತಾರೆ. ಫ್ಯಾಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಇತ್ತು ಅಂತಂತಂದ್ರೂ ಕೂಡ IVF ಪ್ರಿಫರ್ ಮಾಡ್ತಾರೆ. ಟ್ಯೂಬ್ಸ್ ಓಪನ್ ಇತ್ತು ಅಂತಂತಂದರೆ IUIನ ಟ್ರೈ ಮಾಡ್ತಾರೆ. ಓಕೆ, ಆ್ಯಂಡ್ ಇದನ್ನು ಬಿಟ್ಟರೆ PCOS ಇರೋದು IVFಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತಾರೆ. ಯಾಕೆ ಅಂತಂದರೆ ಸ್ಟಿಮ್ಯುಲೇಷನ್ ಮಾಡಿದವಾಗ ಸೋ ಮೆನಿ ಎಗ್ಸ್ ತುಂಬ ಜಾಸ್ತಿ ಬರುತ್ತೆ. ಓಕೆ, ಸ್ಟಿಮ್ಯುಲೇಷನ್ ಮಾಡಿದವಾಗ ಎಗ್ ಜಾಸ್ತಿ ಬರುತ್ತೆ. ಎಗ್ ಪಿಕಪ್ ಟೈಮಲ್ಲಿ ದೆರ್ ವಿಲ್ ಬಿ ಮೋರ್ ಆಪ್ಷನ್ಸ್, ಆಯಿತಾ. ಎಷ್ಟು ಎಗ್ಸ್ ಜಾಸ್ತಿ ಬರುತ್ತೆ ಅಷ್ಟು ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ಹಾಗಾಗಿ PCOS ಇದ್ದಂಥವ್ರಿಗೆ AMH ಜಾಸ್ತಿ ಇರುತ್ತೆ, ಅವ್ರ ಹತ್ರ ಎಗ್ಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂತಂದರೆ ರೆಗ್ಯುಲರ್ ಆಗಿ ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ, ಸೊ ಎಲ್ಲ ಕಲೆಕ್ಟ್ ಆಗಿ ಅವ್ರ ಓವರೀಸಲ್ಲಿ ಹಾಗೆ ಇರುತ್ತೆ. ಸೊ IVF ಪ್ರಾಸೆಸ್ ಟೈಮಲ್ಲಿ ಸ್ಟಿಮ್ಯುಲೇಷನ್ ಮಾಡಿ, ಅಂದರೆ ಜಾಸ್ತಿ ಮೆಡಿಸಿನ್ಸ್ನ ಕೊಟ್ಟು ಓವರಿಂದ ಜಾಸ್ತಿ ಎಗ್ಸ್ ರಿಲೀಸ್ ಆಗೋ ಹಾಗೆ ಮಾಡ್ತಾರೆ. ಸೊ ಜಾಸ್ತಿ ಎಗ್ಸ್ ಪ್ರೊಡ್ಯೂಸ್ ಆಗೋ ಹಾಗೆ ಮಾಡ್ತಾರೆ. ಆಮೇಲೆ ಆ ಎಗ್ಸ್ನೆಲ್ಲ ಪಿಕಪ್ ಮಾಡ್ತಾರೆ. ಓಕೆ, ಸೊ ಎಷ್ಟು ಜಾಸ್ತಿ ಎಗ್ಸ್ ಇರುತ್ತೆ ಅಷ್ಟು ಜಾಸ್ತಿ ಅಪರ್ಚುನಿಟಿ, ಅಷ್ಟು ಜಾಸ್ತಿ ಆಪ್ಷನ್ಸ್. ಓಕೆ, ಸೊ ದಟ್ ನಂಬರ್ ಆಫ್ ಎಂಬ್ರಿಯೋಸ್ ಕೂಡ ಜಾಸ್ತಿ ಬರುತ್ತೆ. ಸೊ PCOS ಇದ್ದಂಥವರು IVF ಟ್ರೈ ಮಾಡ್ತಿದ್ದಾರೆ ಅಂತಂತಂದರೆ ಅದು ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್. ಓಕೆ, ಮೋರ್ ಆಫನ್ ಯಾವಾಗ PCOS ತುಂಬ ಮೈಲ್ಡ್ ಆಗಿರುತ್ತೆ ಅಂಥ ಟೈಮಲ್ಲಿ IUIನ ಟ್ರೈ ಮಾಡ್ಬೋದು. ಯಾವಾಗ PCOS ತುಂಬ ಸಿವಿಯರ್ ಇರುತ್ತೆ ಅಂತಹ ಟೈಮಲ್ಲಿ IVFನ ಯೂಸ್ ಮಾಡ್ಬೋದು.
PCOS ಜೊತೆಗೆ ನಾನು ಹೇಳಿರುವಂತಹ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ಇಟ್ಸ್ ಬೆಟರ್ ಟು ಗೋ ಫಾರ್ IVF. ಓಕೆ, ಇದರ ಎಲ್ಲದ್ರ ಜೊತೆಗೆ IVF ಮಾಡಿಸ್ಕೊತಾ ಇದ್ದೀರಾ ಅಂತಂತಂದರೆ 3 ತಿಂಗಳು ಮುಂಚೆನೇ ನಿಮ್ಮ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿ, ವೇಟ್ ರಿಡಕ್ಷನ್ ಮಾಡಿ, ನಿಮ್ಮ BMIನ ಸರಿ ಮಾಡ್ಕೊಳ್ಳಿ, ಆ್ಯಂಡ್ ಹೆಲ್ದಿ ಡಯಟ್ನ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ. ಥೈರಾಯ್ಡ್ ಡಿಸಾರ್ಡರ್ಸ್ ಏನಾದರೂ ಇತ್ತು ಅಂತಂತಂದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿಷಿಯನ್ಸೀಸ್ ಲೈಕ್ ವಿಟಮಿನ್ D ಡೆಫಿಷಿಯನ್ಸಿ ಏನಾದರೂ ಇತ್ತು, ಐರನ್ ಡೆಫಿಷಿಯನ್ಸಿ ಏನಾದರೂ ಇತ್ತು, ಈ ಥರದ್ದು ಯಾವುದಾದ್ರೂ ಡೆಫಿಷಿಯನ್ಸಿ ಇತ್ತು ಅಂತಂತಂದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಸೊ ದಟ್ ಇದೆಲ್ಲನೂ ಸೇರಿಕೊಂಡು ನೀವು ನಿಮ್ಮ IVF ಸೈಕಲ್ ಸಕ್ಸಸ್ ಆಗೋದಕ್ಕೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡುತ್ತೆ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.